ಅರೇಬಿಯನ್ ಸಮುದ್ರದ ಮಧ್ಯೆ ನಿರ್ಮಾಣವಾಗುತ್ತಿರುವ ಭಾರೀ ರಸ್ತೆ ಮುಂಬೈ ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರವೇ ಅಥವಾ ಇದರ ಹಿಂದೆ ಯಾವುದಾದರೂ ಗುಪ್ತ ಅಜೆಂಡಾ ಇದೆಯೇ? ಮುಂಬೈ ಕೋಸ್ಟಲ್ ರೋಡ್ ಪ್ರಾಜೆಕ್ಟ್ ಅನ್ನು ಮುನಿಸಿಪಲ್ ಕಾರ್ಪೊರೇಷನ್ ಆಫ್ ಗ್ರೇಟರ್ ಮುಂಬೈ ಆರಂಭಿಸಿದ್ದು ಸುಮಾರು 29 ಕಿಲೋಮೀಟರ್ ಉದ್ದದ ಈ ರಸ್ತೆ ದಕ್ಷಿಣ ಮುಂಬೈಯನ್ನು ಪಶ್ಚಿಮ ಉಪನಗರಗಳೊಂದಿಗೆ ಸಂಪರ್ಕಿಸುತ್ತದೆ. ಪ್ರಯಾಣ ಸಮಯವನ್ನು ಕಡಿಮೆ ಮಾಡುವುದು, ಟ್ರಾಫಿಕ್ ದಟ್ಟಣೆ ಇಳಿಸುವುದು ಮತ್ತು ನಗರ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದು ಇದರ ಮುಖ್ಯ ಉದ್ದೇಶಗಳು. ಈ ಯೋಜನೆಗೆ ಮಹಾರಾಷ್ಟ್ರ ಗವರ್ನಮೆಂಟ್ ಸಹ ಬೆಂಬಲ ನೀಡಿದೆ. ಆದರೆ ಈ ಯೋಜನೆ ಆರಂಭದಿಂದಲೇ ವಿವಾದಕ್ಕೆ ಕಾರಣವಾಗಿದೆ. ಪರಿಸರವಾದಿಗಳು ಸಮುದ್ರ ಭೂಮಿ ಮರುಸ್ವೀಕರಣ, ಮ್ಯಾಂಗ್ರೂವ್ ನಾಶ, ಸಮುದ್ರ ಜೀವ ವೈವಿಧ್ಯತೆಗೆ ಹಾನಿ ಹಾಗೂ ಭವಿಷ್ಯದಲ್ಲಿ ನೆರೆ ಅಪಾಯ ಹೆಚ್ಚಾಗುವ ಸಾಧ್ಯತೆ ಕುರಿತು ಆತಂಕ ವ್ಯಕ್ತಪಡಿಸಿದ್ದಾರೆ. ವಿಷಯವು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ತನಕ ಹೋಗಿ ನಂತರ ಕೆಲವು ಷರತ್ತುಗಳೊಂದಿಗೆ ಕಾಮಗಾರಿ ಮುಂದುವರಿಯಲು ಅನುಮತಿ ದೊರಕಿತು. ಮತ್ತೊಂದೆಡೆ ಕೆಲವು ವಿರೋಧ ಪಕ್ಷಗಳು ಮತ್ತು ಕಾರ್ಯಕರ್ತರು ಈ ಯೋಜನೆಯಿಂದ ಪ್ರೀಮಿಯಂ ರಿಯಲ್ ಎಸ್ಟೇಟ್ ಬೆಲೆಗಳು ಏರಿಕೆಯಾಗಬಹುದು, ಕೆಲ ಡೆವಲಪರ್ಗಳಿಗೆ ಲಾಭವಾಗಬಹುದು ಮತ್ತು ಸಾಮಾನ್ಯ ಜನರಿಗಿಂತ ಕಾರು ಬಳಕೆದಾರರಿಗೆ ಹೆಚ್ಚು ಪ್ರಯೋಜನವಾಗಬಹುದು ಎಂದು ಆರೋಪಿಸುತ್ತಾರೆ. ಆದರೆ ಈ ಆರೋಪಗಳಿಗೆ ನ್ಯಾಯಾಲಯದಲ್ಲಿ ದೃಢವಾದ ಸಾಬೀತು ಇನ್ನೂ ಲಭ್ಯವಾಗಿಲ್ಲ. ಹೀಗಾಗಿ ಮುಂಬೈ ಕೋಸ್ಟಲ್ ರೋಡ್ ಅಭಿವೃದ್ಧಿಯ ಅಗತ್ಯವೇ ಅಥವಾ ರಾಜಕೀಯ ಆರ್ಥಿಕ ಹಿತಾಸಕ್ತಿಗಳ ಭಾಗವೇ ಎಂಬ ಪ್ರಶ್ನೆ ಇನ್ನೂ ಸಾರ್ವಜನಿಕ ಚರ್ಚೆಯ ವಿಷಯವಾಗಿಯೇ ಉಳಿದಿದೆ. ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ನಲ್ಲಿ ತಿಳಿಸಿ.